ಎಷ್ಟು ಬೇವ್ರ್ತಾ ಇದ್ದೀನಿ ಅಂದರೆ ಇಷ್ಟು ಅಪ್ಪ ಈ ಬ್ರ್ಯಾಂಡ್ನ ಚೂರು ಬೆಳ್ಸೋಕ್ಕೆ ಅಷ್ಟೇ. ತೆಗ್ದಿದ್ದಾಯಿತು. ಈಗ ಅನ್ಲೋಡಿಂಗು ಪುತ್ತೂರಲ್ಲಿ ಇದ್ದೀವಿ. ಊಟ ಗೀಟನು ಗುರು ಫೈನಲಿ ನನ್ನ ಬೈಕು ಮತ್ತು ನನ್ನ ರಥಕ್ಕೂ ಎರಡಕ್ಕೂ ಹೂನಾರ ಹಾಕಿ ಪೂಜೆಗೆ ರೆಡಿಯಾಗಿದ್ದೀನಿ. ಈಗ ಸ್ವಾಮಿ ಪೂಜೆ ಬಂದು ಪೂಜೆ ಮಾಡಬೇಕಷ್ಟೆ. ನಿಂಬೆಹಣ್ಣು ಗಿಂಬೆಹಣ್ಣೆಲ್ಲ ಆಲೇ ರೆಡಿ ಐತೆ. ಬಂದು ಪೂಜೆ ಮಾಡಿಬಿಟ್ಟು ಇನ್ನು ಟ್ರಿಪ್ ಮಾಡ್ತಾ ಇರಬೇಕಷ್ಟೆ. ಫೈನಲಿ ಪೂಜೆ ಆಯಿತು ಗಾಡಿದು. ಚೆನ್ನಾಗಾಯಿತು ಗಾಡಿ ಪೂಜೆ ಎರಡೂ. ಇನ್ನು ಲೋಡ್ಗೆ ಹೋಗ್ಬೇಕು. ಸ್ವಲ್ಪ ಈಗ ಪುಕ ಪುಕ ಅಂತೈತೆ ಮನಸ್ಸು. ಗಾಡಿ ಚೆನ್ನಾಗಿ ನಡೆದ್ಬಿಟ್ರೆ ಸಾಕು, ಖುಷಿಯಿಂದ ಇದ್ಬಿಟ್ರೆ ಸಾಕು, ಯಾವುದು ಹಿಂಸೆ ಬರೆದವ್ರು ಸಾಕು ಜೀವನದಲ್ಲಿ. ಕಿಟ್ಟು ಟ್ರಯಾಂಗಲ್ಲು ಫೈರ್ ಕಿಟ್ ಇಲ್ಲ ಅಂದರೆ ಕೋಕೋ ಕೋಲ್ದಾಗ ಒಳಗೆ ಬಿಡಲ್ಲ. ಅದಕ್ಕೇ ಪೂರ ಒಂದೇ ಸಲ ತೊಗೊಂಬಿಟ್ಟೆ. ಇನ್ನು ತಿರ್ಗಾ ಅಲ್ಲಿ ಹೋಗಿ ಕಂಪ್ನಿಲಿ ಅವ್ರ ಮುಂದೆ ತಿರ್ಗಾ ಆಚೆಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ನೀಟಾಗಿ ತೊಗೊಂಬಿಟ್ಟೆ. ಫೈನಲಿ ಮಂಗಳೂರಿಗೆ ಗಾಡಿ ಎಂಟ್ರಿ ಆಯಿತು ಬಿಡದಿಂದ. ನೋಡೋಣ ಬನ್ನಿ. ನೈಟ್ ಶಿಫ್ಟಲ್ಲಿ ಲೋಡಿಂಗ್ ಹೇಳವ್ರೆ. ಲೋಡ್ ಗಿಡೆಲ್ಲ ಮಾಡಿಸ್ಕೊಂಡು ಟಾರ್ಪಲ್ ಗಿರ್ಪಲ್ಲೆಲ್ಲ ಹಾಕ್ಸ್ಕೊಂಡು ಸಿಗೋಣ. ಅಲ್ಲಿ ಗಾಡಿ ಮಂಗಳೂರಿಗೆ ಲೋಡ್ ಆಯಿತು. ಬ್ಯಾಟ್ರಿ ಫುಲ್ಲು ಡೌನ್ ಆಗ್ಬಿಟ್ಟೈತೆ. ಬ್ಯಾಟ್ರಿನೇ ಫುಲ್ಲು ವೀಕು. ಬ್ಯಾಟ್ರಿ ಹೋಗ್ಬಿಡೈತೆ. ಅದಕ್ಕೆ ಹೊಸ ಬ್ಯಾಟ್ರಿ ತರಿಸ್ತಾ ಇದ್ದೀನಿ. ಹೊಸ ಬ್ಯಾಟ್ರಿ ಹಾಕೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ಸೆಂಟ್ರ್ ರೋಡಲ್ಲಿ ಎಲ್ಲರೂ ಪ್ರಾಬ್ಲಮ್ ಆದರೆ ಹಾಕ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಕಂಪ್ನಿ ಒಳಗೇ ನಿಂತ್ಕೊಬಿಟ್ಟಿತ್ತು ಬ್ಯಾಟ್ರಿ ಡೌನ್ ಆಗಿ. ನೋಡೋಣ ಬನ್ನಿ. ಬ್ಯಾಟ್ರಿ ಗಿಟ್ರಿ ಹಾಕಿಸ್ಕೊಂಡು ಅದಕ್ಕೆ ಬಿಡೋಣ. ಒಂದು 3 ಗಂಟೆ ಹಿಂಗೆ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಬ್ರೋ ಫೈನಲಿ ಹಳೇ ಬ್ಯಾಟ್ರಿನೂ ಕೊಟ್ಟು ಹೊಸ ಬ್ಯಾಟ್ರಿನೂ ಹಾಕಾಯಿತು. ಏನು ಬ್ರೋ ಇದು ಪವರ್ ಝೋನು. ಇದನ್ನು ಹಳೆ ಬ್ಯಾಟ್ರಿನ ಅವರೇ ಎತ್ಕೊ ಹೋಗ್ತಾರೆ. ಅದ್ರ ಜೊತೆ ಕ್ಲೈಮ್ ಮಾಡ್ಕೊತಾರಂತೆ. ಫೈನಲಿ ದುಡಿಯೋದಕ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ಆಗೈತೆ ನಮ್ಮ ರಥಕ್ಕೆ. ಗುರು ಫಸ್ಟು ಬಾಡಿಗೆ ಮಂಗಳೂರಿಗೆ ನಮ್ಮ ಕೃತನನ ಜೊತೆ. ಕೃತನ ಹೋಗೋಣ, ಏನು ಭಯಲ್ಲ ತಾನೆ. ಫಸ್ಟ್ ಬಾಡಿಗೆ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರೋಣ ಅಷ್ಟೇ. ಬೇಗ ಹೋಗಿ ಬೇಗ ಖಾಲಿ ಆದರೆ ಸಾಕು. ಆರಾಮಾಗಿ ಬರೋಣ. ಪೀಸ್. ಗುರು ಈಗ ನಮ್ಮ ರಥಕ್ಕೆ 12,500 ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ನನಗೂ ಅಷ್ಟು ಐಡಿಯಾ ಇಲ್ಲ ಇವಾಗ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಫಸ್ಟ್ ಟ್ರಿಪ್ ಅಲ್ವಾ, ನೋಡೋಣ ಬನ್ನಿ. 12,500 ಹಾಕ್ಸ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ. ಟೋಲ್ ಹತ್ರ ಸೈಡ್ಗೆ ಹಾಕ್ತೆ. ಕಲ್ಗಿಲೆಲ್ಲ ತಗ್ಲಾಕೋಣವ ಅಂತ. ಅಲ್ಲೇ ತಗ್ಲಾಕೊಂಡಿರಲ್ಲ, ಎಲ್ಲ ತೆಗ್ದಿದ್ದೀನಿ. ಕಲ್ ತಗ್ಲಾಕೊಂಡಿದ್ದವು ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಆದರೂ ಹೊಡೆಯೋಣ. ನೈಟು ನಿದ್ದೆ ಬಂದರೆ ಮಲಗದೆ. ನಾನು ನಿದ್ದೆಗೆ ಇಟ್ಟು ಕಷ್ಟಪಟ್ಟು ಅವೆಲ್ಲ ಓಡಿಸಲ್ಲ. ನಿದ್ದೆ ಎಲ್ಲಿ ಬರ್ತೋ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲಗದೆ. ನಿಮ್ದೆಗೆ ಹೋಗಿ ನಿಮ್ದೆಗೆ ಬರೋಣ ಅಷ್ಟೇ. ಇಷ್ಟು ಹೇಳ್ಬಲ್ಲೆ. ಶಾಂತಿಗ್ರಾಮ ಟೋಲು ಯಾಕೋ ಹೆವಿ ನಿದ್ದೆ ಬರ್ತೈತೆ. ಅದಕ್ಕೆ ಟೀ ಕುಡ್ಕೊಂಡು ಹಂಗೆ ಹೋಗೋಣ ಅಂತ ಅಂದ್ಕೊಂಡು ಹಂಗೆ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ. ಸೈಡ್ ಸ್ವಲ್ಪ ಹೀಟಾಗವೆ, ಹಂಗೆ ಕೂಲ್ ಮಾಡ್ಕೊಂಡು ಹೋಗೋಣ. ರನ್ನಿಂಗಲ್ಲೇ ಬಿಟ್ಟಿರ್ತೀನಿ. ಹಂಗೆ ಟೀ ಕುಡ್ಕೊಂಡು ಬರ್ತೀನಿ. ಬನ್ನಿ ಟೀ ಕುಡ್ಕೊಂಡು ಬರೋಣ. ಇವತ್ತು ಊಟ ಚಿಪ್ಸು ಬಜ್ಜಿ ಅಷ್ಟೇ. ಜಾಸ್ತಿ ತಿಂದರೆ ನಿದ್ದೆ ಬಂದ್ಬಿಡ್ತದೆ. ನೈಟ್ ಹೋಗೋಣ ಅಂತ ಒಂದು ಟೀ, 1 ಬಜ್ಜಿ, 3 ಬಜ್ಜಿ, 1 ಚಕ್ರ ಪ್ಯಾಕೆಟ್ ಅಷ್ಟೇ ಊಟ. ಓಕೆ ಫ್ರೆಂಡ್ಸ್, ಬಾಯ್. ಗಾಡಿ ಸೆಕ್ಷನ್ ಹತ್ರ ಹೋಗಿ ಸಿಗೋಣ. ಫೈನಲಿ ಮಂಗಳೂರು ರೀಚ್ ಆದೆ 6 ಗಂಟೆಗೆ. ಇನ್ನು 9 ಗಂಟೆ 10 ಗಂಟೆ ಹಂಗೆ ಬರ್ತಾರೆ. ಇನ್ನು ಅಲ್ಲಿವರೆಗೂ ಮಲ್ಕೊಳ್ಳೋಣ. ನೈಟ್ ಫುಲ್ ನಿದ್ದೆಗೆಟ್ಟಿದ್ದೀನಿ. ಕಣ್ಣಂತೂ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಬನ್ನಿ, ಅವ್ರು ಬಂದಮೇಲೆ ಹೇಳ್ತಾರೆ. ಆಮೇಲೆ ಎದ್ದು ಪಾಯಿಂಟ್ಗೆ ಹಾಕೋಣ, ಖಾಲಿ ಮಾಡ್ಸೋಣ ಅಷ್ಟೇ. ಪೀಸ್. ತೆಗ್ದಿದ್ದಾಯಿತು. ಈಗ ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಬಿಡಬೇಕು. ಮತ್ತು ಎಂಟಿ ಲೋಡ್ ಆಗುತ್ತೆ. ಮತ್ತು ಅದಕ್ಕೆ ಮುಖ ತೊಳ್ಕೊಳ್ಳೋಣ ಅಂತ ಬಂದು. ಹೆವಿ ಶೆಕೆ ಐತೆ ಅಪ್ಪ, ಹೆವಿ ಶೆಕೆ ಐತೆ ಮಂಗಳೂರು. ಇರ್ತಾನ ನಿಮ್ಮೂರ ಕಡೆ ಯಾಕೆ ಇಷ್ಟೊಂದು ಶೆಕೆ? ಬಿಸಿಲು ಜಾಸ್ತಿ, ಅದಕ್ಕೋಸ್ಕರ. ಅಪ್ಪ ತಡಿಯೋಕ್ಕಾಯ್ತಲ್ಲ, ಒಂದು ಕಡೆ ಕೂರಕ್ಕಾಯ್ತಾ ಇಲ್ಲ. ಅಲ್ಲಿ ಅಷ್ಟು ಶೆಕೆ ಹೊಡಿತೈತೆ. ಬನ್ನಿ ಮುಖ ತೊಳ್ಕೊಂಡು ನಾಷ್ಟ ಮಾಡಕ್ಕೆ ಹೋಗೋಣ. ಗುರು ಈಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾವ್ರೆ. ಇಲ್ಲಿ ಫೋಕ್ ಲಿಫ್ಟಲ್ಲಿ ಅನ್ನು ಮಾಡೋದು. ಆದರೆ ಇದು ಫೋಕ್ ಲಿಫ್ಟ್ ಥರ ಅಲ್ಲ, ಆದರೂ ಫೋಕ್ ಲಿಫ್ಟೇ. ಈಗ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ.
ಬನ್ನಿ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲಿಯರ್ ಆಗಿ ಎಂಟಿ ಲೋಡ್ ಮಾಡ್ಸ್ಕೊಂಡು ಹೊರಡೋಣ. ಇವರು ಫೈನಲಿ ಗಾಡಿನ ಅನ್ಲೋಡ್ಗೆ ಹಾಕ್ಬಿಟ್ಟು ನಾನು ಕೃತನ ನಾಷ್ಟ ಮಾಡ್ಕೊಬರಕ್ಕೆ ಹೋಗ್ತಾಯಿದ್ವಿ. ಮಾಡಿ ತೊಳ್ಕೊಂಡು ಅಲ್ಲಿ 10 ಗಂಟೆ ಆಗೋಯ್ತು. ಹೊಟ್ಟೆ ಭಗವಂತ ಹಸಿತೈತೆ, ನೈಟು ಊಟ ಮಾಡಿರಲಿಲ್ಲ. ಈಗ ಬನ್ನಿ ನಾಷ್ಟ ಮಾಡ್ಕೊಂಡು ಬರೋಣ. ಗಾಡಿ ಎಂಟಿ ಲೋಡ್ ಆಗ್ತೈತೆ. ಎಷ್ಟು ಬೆವ್ರತೈತೀನಿ ಅಂದರೆ ಇಷ್ಟು ಫುಲ್ಲು ನೀರಲ್ಲ, ಬೆವ್ರಲ್ಲಿ ಬರ್ತಾ ಇರೋದೇ. ಎಷ್ಟು ತೋರಿಸ್ಕೊಂಡ್ರು ಬೆವ್ರು ಬರ್ತಾನೆ ಐತೆ, ಅಷ್ಟು ಶಕೆ ಹೊಡಿತೈತೆ. ಮಂಗಳೂರಲ್ಲಿ ಕಟ್ಕೊಳಕ್ಕೆ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಒಂದು ಕಡೆ, ಅಷ್ಟು ಶಕೆ. ಎಂಟಿನೂ ಫುಲ್ಲು ಲೋಡ್ ಆಯಿತು. ಟಾರ್ಪಲ್ ಹಾಕ್ಕೊಂಡು ಹಗ್ಗೀಗ ಹೊಡ್ಕೊಂಡು ಈಗ ಸಕಲೇಶ್ಪುರ ರೂಟ್ ಹೋಗೋಲ್ಲ, ಮಡಿಕೇರಿ ರೂಟಲ್ಲಿ ಹೋಗ್ಬಿಡ್ತೀನಿ. ಬನ್ನಿ ಟಾರ್ಪಲ್ ಹಾಕ್ಕೊಂಡು ಬಿಲ್ ಇನ್ವಾಯ್ಸ್ ಇಸ್ಕೊಂಡು ಹೊರಡೋಣ ಬೇಗ. ಇವತ್ತು ಹೋಗಿ ಎಂಟಿ ಆದರೂ ಖಾಲಿ ಮಾಡ್ಬೋದು ಬೇಗ ಹೊರಟ್ರೆ. ಎಂಟಿನಲ್ಲಿ ಅನ್ಲೋಡಿಂಗ್ ಹಿಂಗೆಲ್ಲ ಆಯಿತು, ಎಂಟಿನೂ ಲೋಡ್ ಆಗಾಯಿತು. ಇನ್ನು ಡೈರೆಕ್ಟು ಬಿಡದಿಗೆ ಎಂಟಿ ಅನ್ಲೋಡ್ ಮಾಡೋಕ್ಕೆ ಹೋಗಬೇಕು. ಈಗ ಮಡಿಕೇರಿ ರೂಟಲ್ಲಿ ಹೋಗೋಣ, ಸಕಲೇಶ್ಪುರ ರೂಟ್ ಬೇಡ, ಮಡಿಕೇರಿ ರೂಟ್ ಹೆಂಗೈತೆ ಅಂತ ನೋಡ್ಬಿಟ್ಟು ಹೋಗೋಣ ಬನ್ನಿ. ಪುತ್ತೂರಲ್ಲಿ ಇದ್ದೀವಿ. ಊಟ ಗೀಟೇನು ಮಾಡಿಕೊಂಡು ಬೆಳಗ್ಗೆ ನಾಷ್ಟ ತಿಂದಿರಲಿಲ್ಲ, ಸಿಕ್ಕಾಬಿಟ್ಟೆ ಹೊಟ್ಟೆ ಹೊಡೆಸ್ಬಿಟ್ಟಿತ್ತು. ಅದಕ್ಕೆ ಒಂದು ಫುಲ್ ಮೀಲ್ಸು ಊಟ ಮಾಡಿಕೊಂಡು ಈಗ ನಾನ್ ಸ್ಟಾಪ್ ಬಿಡ್ದು ನಾನ್ ಸ್ಟಾಪ್ ಇಟ್ಕೊಂಡು ಬನ್ನಿ ಎಂಟಿ ಖಾಲಿ ಮಾಡ್ಸೋಣ. ಇವತ್ತು ಹೋಗ್ಬಿಟ್ಟು ತಿರ್ಗಾ ಲೋಡ್ ಗೇಡ್ ಇದ್ದರೆ ಆಗಿಸ್ಬಿಟ್ಟು ತಿರ್ಗಾ ಯಾವ ಕಡೆ ಆದರೂ ಹೋಗೋಣ. ಮನೆಗೂ ಬಂದಾಯಿತು. ಈ ಮಂಗಳೂರು ರೋಡು ಕಂಪ್ಲೀಟ್ ಆಯಿತು. ಗುರು ಟೈಮ್ ಬಂದು 12:30. ಎಂಟಿ ಖಾಲಿ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಎಂಟಿ ಖಾಲಿ ಮಾಡಿಸಿದ್ರೆ ಮಂಗಳೂರು ಟ್ರಿಪ್ ಮುಗೀತದೆ. ಬನ್ನಿ ಈ ವ್ಲಾಗ್ ಇಲ್ಲೇ ನಿಗಿಸಿ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಮಾಡಿ ಸಪೋರ್ಟ್ ಮಾಡ್ರಪ್ಪ ಈ ಬ್ರ್ಯಾಂಡ್ನ ಚೂರು ಬೆಳ್ಸೋಕ್ಕೆ ಅಷ್ಟೇ.